ಸರ್ ಈಗ ಸಿಂಧೂ ನದಿ ನೀರನ್ನ ತಡೆ ಹಿಡಿದಿರ್ಬೋದು, ಇದೆಲ್ಲ ಉತ್ತಮ ಕ್ರಮ ಅಂತ ಸರ್. ಈಗ ಯುದ್ಧ ಆಗ್ಬೇಕು ಅನ್ನುವಂತ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಜನಮಾನಸದಲ್ಲಿದೆ. ಮಾಜಿ ಪ್ರಧಾನಿಗಳಾಗಿ ನೀವೇನ್ ಹೇಳ್ತೀರಾ ಸರ್? ಯುದ್ಧ ಮಾಡಬೇಕು ಅನ್ನೋ ನೀವೆಷ್ಟು ಮಾಡ್ತೀರಾ? ಪ್ಲೀಸ್ ಹಿಯರ್ ಮೀ. ಯುದ್ಧ ಮಾಡಬೇಕು ಅನ್ನೋ ಸನ್ನಿವೇಶ ಹೇಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇಡೀ ರಾಷ್ಟ್ರದ ನಾಯಕತ್ವ ಅಷ್ಟೇ ಅಲ್ಲ, ವಿಶ್ವದಲ್ಲಿ ಅವರಿಗೆ ಗೌರವ ಇದೆ. ವಿಶ್ವದ ರಾಜಕೀಯದ ಅನೇಕ ರಾಷ್ಟ್ರಗಳು ಈ ಘಟನೆಯನ್ನು ಖಂಡಿಸಿದ್ದಾರೆ, ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಟ್ರಂಪ್ ಫಸ್ಟ್ ಟೈಮ್ ಮೊದಲೇ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅದರಿಂದ ಇಂಟರ್ನ್ಯಾಷನಲಿ ಆಲ್ಸೋ ಇಂಡಿಯಾ ದೇಶಕ್ಕೆ ಬೆಂಬಲ ಕೊಡತಕ್ಕಂಥ ಅನೇಕ ರಾಷ್ಟ್ರಗಳು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದರಿಂದ ಮುಂದೆ ಏನಾಗಬಹುದು ಅನ್ನೋದ್ರ ಬಗ್ಗೆ ನಾನು ಈ ನಿಮಿಷದಲ್ಲಿ ಹೇಳಲಿಕ್ಕಾಗಲ್ಲ. ಪ್ರಧಾನಮಂತ್ರಿಗಳು ತೆಗೆದುಕೊಳ್ಳುವ ಆಯಾಯ ಸನ್ನಿವೇಶಕ್ಕೆ ತಕ್ಕಂತೆ ಈ ನಿರ್ಣಯ ತೆಗೆದುಕೊಳ್ತಾರೆ. ಅದಕ್ಕೆ ಇಡೀ ರಾಷ್ಟ್ರದ ಜನತೆ, ನಾನೊಬ್ಬ ಅಲ್ಲ, ಎಲ್ಲರೂ ವಿಶ್ವಾಸ ಇಟ್ಕೊಂಡಿದ್ದಾರೆ. ಇದರಲ್ಲಿ ರಾಜಕೀಯ ಮಿಕ್ಸ್ ಮಾಡಬಾರದು. ಪ್ರಧಾನಮಂತ್ರಿಗಳು ಕೊಡುವ ನಿರ್ಣಯಕ್ಕೆ ನಾವೆಲ್ಲರೂ ಒಗ್ಗಟ್ಟಿನ ಸಹಾಯ ಮಾಡಿ, ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ, ಇಂಥ ಘಟನೆ ಮುಂದೆ ಯಾವುದೇ ಕಾರಣದಿಂದ ನಡೆಯಬಾರದು. ಅವ್ರು ಯಾರು ಮಾಡಿದ್ದೋ ಅವರನ್ನು ಅಂತಿಮವಾಗಿ ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಕೊಡೋವರೆಗೆ ಯಾರ ಹಿಂದಿದ್ದಾರೋ ಅವ್ರಿಗೂ ಕೂಡ ಶಿಕ್ಷೆ ಕೊಡೋದ್ರ ಬಗ್ಗೆ ಪ್ರಧಾನಮಂತ್ರಿಗಳು ಏನು ನಿರ್ಣಯ ತಗೊಳ್ತಾರೆ, ರಕ್ಷಣಾ ಸಚಿವರು, ಗೃಹ ಸಚಿವರು ಏನು ನಿರ್ಣಯ ತೆಗೆದುಕೊಳ್ತಾರೆ, ಇದಕ್ಕೆ ನಾವು ನಮ್ಮ ಪಕ್ಷ ನಾವು ಭದ್ರಾಗಿದ್ದೇವೆ. ನಾನು ಇದಕ್ಕಿಂತ ಹೆಚ್ಚು. ಸರ್, ಕೊನೆ ಪ್ರಶ್ನೆ. ಕಾಂಗ್ರೆಸ್ನವರು ಇದರಲ್ಲೂ ಕೂಡ ನವನ ಮಾಡ್ತಿದ್ದೀರಾ, ನೀವು ಸೀನಿಯರ್ ಪಾಲಿಟಿಷಿಯನ್ ಸರ್, ಇಂಥ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋ ಸಲಹೆ ಕೊಡ್ತೀರಾ ಸರ್? ಈಗ ಖರ್ಗೆ ಅವರು ಈ ಘಟನೆಗೆ ಯಾವುದೇ ಒಂದು ಕೊಂಕಿಲ್ದೇನೆ ನಾವು ಸಂಪೂರ್ಣವಾಗಿ ಪ್ರಧಾನಮಂತ್ರಿಗಳ ಜೊತೆ ನಿಲ್ತೇವೆ ಅಂತ ಹೇಳಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರೇನು ಹೇಳಿದ್ದಾರೆ, ಹಿರಿಯ ಮುಖಂಡರು ಅನುಮೋದನೆ ಹೇಳಿದ್ದಾರೆ. ಆದ್ದರಿಂದ ಕಾಂಗ್ರೆಸ್ನ ವರಿಷ್ಠರಾಗಿ ಅವರೇನು ಮಾತಾಡಿದ್ದಾರೆ ಅದಕ್ಕೆ ಬೆಲೆ ಹೆಚ್ಚು. ಅದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಹೋಗಲ್ಲ. ಕಾಂಗ್ರೆಸ್ದು ಇವತ್ತು ಸಹಕಾರ ಇದೆ.